ಎಲ್ಲರಿಗೂ ನಮಸ್ಕಾರ. ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಆರ್ಯಾವರ್ತದ ಸಂಪ್ರದಾಯದ ಹಾಗೆ ದ್ರೌಪದಿ ಮತ್ತು ಯುಧಿಷ್ಠಿರ ತಮ್ಮ ಮೊದಲನೇ ರಾತ್ರಿಯನ್ನು ಪಗಡೆ ಆಟ ಆಡಿ ಪ್ರಾರಂಭ ಮಾಡ್ಕೊತಾರೆ. ಆಮೇಲೆ ಅವಳು ತನ್ನ ಮನಸ್ಸಿನಲ್ಲಿ ಬಂದ ಯೋಚನೆಯನ್ನು ಹೇಳ್ತಾಳೆ. ಅಂದರೆ ಪ್ರತಿದಿನವೂ ಎಲ್ಲರ ಜೊತೆಗೂ ಅಥವಾ ದಿನ ಒಬ್ಬೊಬ್ಬರಾದ್ಮೇಲೆ ಒಬ್ಬೊಬ್ಬರ ಜೊತೆ ಇರೋದಕ್ಕಿಂತ 1 ವರ್ಷ ಒಬ್ಬರ ಜೊತೆಲಿ ಇರ್ತೀನಿ, ಅಲ್ಲಿಗೆ 4 ವರ್ಷ ಯಾರಿಗಾದರೂ ಒಬ್ಬರಿಗೆ ಹೆಂಡತಿ ಇರೋದಿಲ್ಲ, ಇದಕ್ಕೆ ನೀನು ನಿನ್ನ ತಮ್ಮ ಒಪ್ಕೊತೀರಾ ಅಂಥೇಳಿ ಕೇಳ್ತಾಳೆ. ಅವನು ಇಲ್ಲ, ಅರ್ಜುನ ನಿನ್ನ ಗೆದ್ದವನು, ನೀನು ಅವನ ಜೊತೆಗೆ ಇರು ಅಂತ ಹೇಳಿದಾಗ ಅವಳು ಒಪ್ಪೋದಿಲ್ಲ, ಇದು ಧರ್ಮದ ಹಾದಿ ಆಗೋದಿಲ್ಲ ಅಂತೇಳಿ ಹೇಳ್ತಾಳೆ. ಅವಳ ಒಂದು ಸೂಚನೆ ಅವನಿಗೂ ಒಪ್ಪಿಗೆ ಆಗುತ್ತೆ. ಸರಿ ಒಪ್ಕೊತಾನೆ. ಮರು ದಿವಸ ಇವಳು ತನಗೆ ಅನಿಸಿದ್ದನ್ನು ಕೃಷ್ಣನ ಹತ್ರ ಹೇಳಬೇಕು ಅಂಥೇಳಿ ಹೊರಟು ಬರ್ತಾಳೆ. ಆದರೆ ಅಲ್ಲಿ ಭೀಮನೂ ಇರ್ತಾನೆ. ಹಾಗಾಗಿ ಅವನೆದುರಿಗೆ ಹೇಳೋದಕ್ಕಾಗದೆ ಒಂದು ಕಡೆ ನಿಂತಿರ್ತಾಳೆ. ಅದನ್ನು ಭೀಮ ನೋಡ್ತಾನೆ. ಇವಳು ಕಳ್ಳಿ ಥರ ಅಡಗ್ಕೊಂಡು ನಿಂತಿದ್ದಾಳೆ ಅಂತ ಹೇಳಿಬಿಟ್ಟು ಹಾಸ್ಯ ಮಾಡ್ತಾನೆ. ಅವಳನ್ನು ಎತ್ತಿಬಿಟ್ಟು ತೊಗೊಂಬಂದು ಕೃಷ್ಣನ ಮುಂದೆ ಕೂಡಿಸ್ತಾನೆ. ಆಗ ಅವಳು ಧರಿಸಿದ್ದ ಒಡವೆಗಳು, ಹೂವು ಎಲ್ಲ ಅಸ್ತ್ಯವಸ್ತ್ಯವಾಗುತ್ತೆ. ಈ ಥರ ಹೊರಟಾಗಿ ಪ್ರಣಯ ಆಡ್ತಾನಲ್ಲ, ಇವನ್ನ ಹೇಗೆ ಸಂಭಾಳಿಸೋದು ಅಂತ ಅವಳು ಅಂದ್ಕೊಳ್ತಾಳೆ. ಆಗ ಭೀಮ ಹೇಳ್ತಾನೆ, ನೀನು ಹೆದರ್ಕೋಬೇಡ, ನಾನೇನು ನಿನ್ನನ್ನು ಬೈಯೋದಿಲ್ಲ, ಸಾಮಾನ್ಯ ಹೆಣ್ಮಕ್ಳೆಲ್ಲರೂ ಕಳ್ರೇನೆ. ಮೊದಲು ನಮ್ಮ ಹೃದಯವನ್ನು ಕದೀತೀರಾ, ಆಮೇಲೆ ಯೌವನವನ್ನು ಕದೀತೀರಾ, ಆಮೇಲೆ ನಮ್ಮಲ್ಲಿ ಇರೋದನ್ನೆಲ್ಲ ಕದೀತೀರಾ ಅಂತೇಳಿ ಹೇಳ್ತಾನೆ. ದ್ರೌಪದಿಗೆ ಸಿಟ್ಟು ಬರುತ್ತೆ. ಆಗ ಭೀಮ ಮತ್ತೆ ನಗ್ಕೊಂಡು ಹೇಳ್ತಾನೆ, ನೀನೇನು ಚಿಂತೆ ಮಾಡಬೇಡ, ಹೆಂಗಸರ ವಿಷಯ ನಮ್ಮೆಲ್ಲರಿಗಿಂತ ಕೃಷ್ಣನಿಗೆ ಚೆನ್ನಾಗಿ ಗೊತ್ತು ಅಂಥೇಳಿ ಹೇಳ್ತಾನೆ. ಆಗ ಕೃಷ್ಣನು ನಗುತ್ತಾನೆ. ನಕ್ಕು ಭೀಮ, ನೀನು ಕೃಷ್ಣನ ಈ ಥರ ಹೆದರಿಸ್ತಾ ಇದೆಯಲ್ಲ ಅಂತೇಳಿ ಹೇಳ್ತಾನೆ. ಅವಳನ್ನು ನಾವು ಹೆದರಿಸೋದಾ ಅಂತ ಹೇಳಿಬಿಟ್ಟು, ಅವಳು ನಿನ್ನೆ ಏನು ಮಾಡಿದ್ದಾಳೆ ಗೊತ್ತಾ, ನಮ್ಮ ಹಿರಿಯ ಅಣ್ಣನಿಂದ ಒಂದು ದುಷ್ಟ ಪ್ರತಿಜ್ಞೆಯನ್ನು ಮಾಡಿಸಿದ್ದಾಳೆ. ಅಂದರೆ ನಾವು ವರ್ಷವಿಡೀ, ಅಂದರೆ 4 ವರ್ಷವಿಡೀ ಯಾರಿಗಾದ್ರೂ ಒಬ್ಬರಿಗೆ ಅವಳ ಜೊತೆ ಇರಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಭಯಂಕರ ಹೆಂಗಸನ ಮದುವೆ ಆಗಿದ್ದೀವಿ ನಾವು. ಅಣ್ಣ ತಮ್ಮಂದ್ರು ನಾವು ಯಾವತ್ತೂ ಕಚ್ಚಾಡಿರಲಿಲ್ಲ, ಇವಾಗ ಕಚ್ಚಾಡೋ ಹಾಗೆ ಮಾಡ್ತಾ ಇದ್ದಾಳೆ ಅಂಥೇಳಿ ಹೇಳ್ತಾನೆ. ಈ ಮಾತಿನಿಂದ ಅವಳಿಗೆ ಬಹಳ ನಾಚಿಕೆ ಆಗುತ್ತೆ. ಏಕೆಂದರೆ ತನಗೆ ಮತ್ತು ತನ್ನ ಗಂಡಂದ್ರಿಗೆ ಮಾತ್ರ ಈ ವಿಷಯ ತಿಳಿಬೇಕು, ಗುಟ್ಟಾಗಿಡೋಣ ಅಂತೇಳಿ ಅಂದ್ಕೊಂಡಿರ್ತಾಳೆ. ಆದರೆ ಇವನು ನೋಡಿದ್ರೆ ಧ್ವನಿ ಜೋರಾಗಿ ಅಬ್ಬರಿಸ್ಕೊಂಡು ಹೇಳ್ತಾ ಇರ್ತಾನೆ. ಆಗ ಅವಳಿಗೆ ಸಂಕೋಚನ ಆಗುತ್ತೆ. ಏಕೆಂದರೆ ಸಿಂಹಾಸನದ ಕೊಠಡಿಯಲ್ಲಿ ತಂದೆ ಇರ್ತಾನೆ, ಅವನಿಗೂ ಇದೆಲ್ಲ ಕೇಳುತ್ತೋ ಏನೋ ಅಂಥೇಳಿ ಅಂದ್ಕೊಳ್ತಾಳೆ. ದ್ರೌಪದಿ, ಭೀಮ ಹೇಳಿದ ನಿಜನಾ, ನೀನು ಅಷ್ಟೊಂದು ಭಯಂಕರಳ ಅಂತೇಳ್ಬಿಟ್ಟು ಕೃಷ್ಣ ತುಂಟತನದಿಂದ ಕೇಳ್ತಾಳೆ. ಅವಳು ನಾಚಿಕೊಂಡು ತಲೆ ತಗ್ಗಿಸ್ತಾಳೆ. ಆಗ ಭೀಮ ಹೇಳ್ತಾನೆ, ಇವಳು ಯುಧಿಷ್ಠಿರನಿಂದ ಈ ಒಂದು ಶಪಥ ಮಾಡಿಸಿದ್ದಾಳೆ ಅಂತ ಮತ್ತೆ ಅದನ್ನೇ ಹೇಳಿದಾಗ ಅವಳಿಗೆ ಮತ್ತೆ ತನ್ನ ಮಾನ ಕಳೆದ್ರೆ ಹೇಗೋ ಹಾಗೆ ಕೆಳಮೂರೆ ಮಾಡ್ಕೊತಾಳೆ. ಆಗ ಭೀಮ ಹೇಳ್ತಾನೆ, ನೀನೇನು ನಾಚ್ಕೋಬೇಡ, ಕೃಷ್ಣ ನನಗೊಬ್ಬ ತಮ್ಮ ಇದ್ದಂಗೆ, ಅವನಿದ್ರೂ ಒಂದೇ ಎಲ್ಲಿದ್ದರೂ ಒಂದೇ, ಏನು ಹೆದರ್ಕೋಬೇಡ ನೀನು ಅಂತೇಳಿ ಹೇಳ್ತಾನೆ. ಆಮೇಲೆ ಪ್ರತಿದಿನ ಬೆಳಗ್ಗೆ ನೀನು ನಂಗೆ ನಮಸ್ಕಾರ ಮಾಡಬೇಕು ಅಂತೇಳ್ಬಿಟ್ಟು ಕೃಷ್ಣನಿಗೆ ಅವನು ಆಜ್ಞಾಪನೆ ಮಾಡ್ತಾನೆ. ಕೃಷ್ಣ ನಗುತ್ತಾನೆ, ಹೌದು, ನಾನು ನಮಸ್ಕಾರ ಮಾಡದೇ ಇದ್ದರೆ ನೀನು ನನ್ನನ್ನು ಮುರಿದು ಬಿಡ್ತೀಯ, ನನ್ನ ಬೆನ್ನು ಮೂಳೆ ಎಲ್ಲ ಮುರಿಯೋ ಹಾಗೆ ನೀನೇ ಬಗ್ಗಿಸ್ಬಿಡ್ತೀಯ ಅಂತ ಕೂಡ ಅವನು ಹಾಸ್ಯ ಮಾಡ್ತಾನೆ. ಆಮೇಲೆ ಭೀಮ ಹೇಳ್ತಾನೆ, ನೋಡಪ್ಪ, ನನಗೆ ನೀನು ತಂದು ಕೊಟ್ಟ ಈ ಹೆಂಡತಿ ಯುಧಿಷ್ಠಿರನಿಂದ ಮಾತು ತಗೊಂಡಿದ್ದಾಳೆ. ಸರದಿ ಪ್ರಕಾರ 1 ವರ್ಷ ಒಬ್ಬೊಬ್ಬರಿಗೆ ಹೆಂಡತಿಯಾಗಿ ಇರ್ತಾಳಂತೆ ಅಂತ ಹೇಳ್ಬಿಟ್ಟು, ಪ್ರತಿ 4 ವರ್ಷ ನಮ್ಮಲ್ಲಿ ಯಾರಾದರೂ ಒಬ್ಬರಿಗೆ ಹೆಂಡತಿ ಇಲ್ಲದ ಬಾಳು ನಮ್ಮದು ಸತ್ತು ಬಾಳಾಗುತ್ತೆ. ಹಾಗಾಗಿ ನಾನೀಗೇನು ಯೋಚನೆ ಮಾಡ್ತಿದ್ದೀನಿ ಅಂದರೆ ಹಿಡಂಬೆಗೆ ಹೇಳಿ ಕಳಿಸ್ಬಿಡೋಣ ಅಂತ. ಅವಳಾದರೆ ಯಾವತ್ತೂ ಯಾವುದಕ್ಕೂ ಇಲ್ಲ ಅಂತ ಅನ್ನೋದಿಲ್ಲ, ಅವಳನ್ನು ಕರೆಸ್ಕೊಂಡು ಬಿಡ್ತೀನಿ ಅಂತ ಹೇಳಿಬಿಟ್ಟು ಭೀಮ ಹಾಸ್ಯವಾಗಿ ಹೇಳ್ತಾನೆ. ಇಷ್ಟು ಹೊತ್ತಿಗೆ ದ್ರೌಪದಿ ಸ್ವಲ್ಪ ಸ್ಥಿಮಿತಕ್ಕೆ ಬರ್ತಾಳೆ. ಇವನ ಮಾತಿನ ಒಂದು ವರಸೆ ಅವಳಿಗೆ ಅರ್ಥ ಆಗ್ತಾ ಹೋಗುತ್ತೆ. ಕೂದಲನ್ನು ಸರಿ ಮಾಡ್ಕೊಳ್ತಾಳೆ, ನೆಲದ ಮೇಲೆ ಬಿದ್ದಿದ್ದು ಹೂವನ್ನು ಎತ್ಕೊಳ್ತಾಳೆ. ಆಮೇಲೆ ನಾನು ಅಮ್ಮಂಗೆ ಹೇಳ್ತೀನಿ, ನನ್ನ ಕೈ ಹಿಡಿದು ಎಲ್ಲ ಎಳೆದು ಹೂವೆಲ್ಲ ಕಿತ್ತು ಹಾಕಿದೆಯಾ ಅಂತ ಹೇಳ್ತೀನಿ ಅಂತ ಹೇಳಿಬಿಟ್ಟು ಗಂಡನಿಗೆ ಹೇಳ್ತಾಳೆ. ಆಗ ಭೀಮ ಹೇಳ್ತಾನೆ, ನೀನೇನು ಚಿಂತೆ ಮಾಡಬೇಡ, ಹೆಂಡತಿನ ನಾನು ಹೇಗೆ ಸ್ವಾಧೀನ ಮಾಡ್ಕೊಳ್ತೀನಿ ಅಂತ ನಮ್ಮಮ್ಮಂಗೆ ಚೆನ್ನಾಗಿ ಗೊತ್ತು. ಹಿಡಿಂಬೆಯನ್ನು ನಾನು ಮೊದಲನೇ ಸಲ ನೋಡಿದಾಗ ಅವಳನ್ನು ಮೇಲಕ್ಕೆ ಎತ್ತಿಬಿಟ್ಟು ಮೇಲಕ್ಕೆ ಎಸೆದೆ, ಕೆಳಗೆ ಬೀಳುವಾಗ ಅವಳನ್ನು ಕೈಯಲ್ಲಿ ಹಿಡ್ಕೊಂಡೆ. ಆವತ್ತಿಂದ ಅವಳು ನನಗೆ ನಿರಂತರವಾಗಿ ಚರಣದಾಸಿ ಆದಳು. ಅವಳು ಎಷ್ಟು ಭಾರ ಇದ್ಲು ಗೊತ್ತಾ ಅಂಥೇಳಿ ಹೇಳ್ತಾನೆ. ಕೃಷ್ಣನಿಗೆ ಇವನ ಮಾತು ಕೇಳಿ ತುಂಬ ನಗು ಬರುತ್ತೆ. ಅವನು ಹೇಳ್ತಾನೆ, ನೋಡು ಭೀಮ, ನಿನಗೆ ರಾಕ್ಷಸಿ ಜೊತೆ ಪ್ರಣಯ ಆಡಿ ಗೊತ್ತಿದೆ, ಆದರೆ ಈ ದ್ರೌಪದಿ
ಆರ್ಯ ರಾಜಕುಮಾರಿ ಬಹಳ ಸೂಕ್ಷ್ಮವಾದವಳು ಇವಳು, ಆ ಥರ ಇಲ್ಲೆಲ್ಲ ಮಾಡಬೇಡ ಅಂತೇಳಿ ಹೇಳ್ತಾನೆ. ಆಗ ಕೋಪವನ್ನು ನಟಿಸ್ಕೊಂಡು ಭೀಮ ಹೇಳ್ತಾನೆ, ಇವಳು ಸೂಕ್ಷ್ಮ ಅಂತ ನಿನಗೆ ಯಾಕೆ ಅನ್ನಿಸ್ತು? ಇವಳು ಬಹಳ ಕಠಿಣ ಹೃದಯದ ಹೆಂಗಸಿವಳು. ಯಾಕೆಂದರೆ 4 ವರ್ಷದ ದೀರ್ಘಕಾಲ ನನ್ನ ಸಹವಾಸ ಮಾಡೋದಿಲ್ಲ ಅಂತ ಹೇಳ್ತಾಳಲ್ಲ, ಹೀಗಾದರೂ ನಾನು ಹೇಗೆ ಬದುಕಬೇಕು ಹೇಳು ಅಂತ ಹೇಳಿಬಿಟ್ಟು ಅಳೋ ಹಾಗೆ ಮುಖವನ್ನು ಮಾಡ್ತಾನೆ. ಎಲ್ಲರಿಗೂ ಅವನ ಮುಖವನ್ನು ನೋಡಿ ನಗು ಬರುತ್ತೆ. ಆಗ ಕೃಷ್ಣ ಕೇಳ್ತಾನೆ, ಯುಧಿಷ್ಠಿರನಿಂದ ಈ ಥರ ಶಪಥ ಮಾಡಿಸ್ಬೇಕು ಅಂತ ನಿನಗೆ ಹೇಗೆ ಹೊಳೀತು ಅಂತ. ಆಗ ದ್ರೌಪದಿ ಹೇಳ್ತಾಳೆ, ಇದು ನನ್ನ ವಿಚಾರ ಅಲ್ಲ, ನಾರದ ಮಹರ್ಷಿಗಳು ನನಗೆ ಕನಸಲ್ಲಿ ಬಂದಿದ್ದರು, ನನಗೋಸ್ಕರ ಅಣ್ಣ ತಮ್ಮಂದರು ಜಗಳ ಆಡದೆ ಇರಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳಿದೆ. ಹಾಗಾದರೆ ಇರೋದು ಇದೊಂದೇ ಮಾರ್ಗ ಅಂತ ಅವರು ಹೇಳಿದ್ರು ಅಂಥೇಳಿ ದ್ರೌಪದಿ ಹೇಳ್ತಾಳೆ. ಓ ಹಾಗಾ, ಸರಿ, ಯಾವ ಸಮಸ್ಯೆ ಬೇಕಾದರೂ ತಪ್ಪಾಗಿ ಬಿಡಿಸೋದ್ರಲ್ಲಿ ನಾರದರು ಎತ್ತಿದ ಕೈನವರು ಅಂಥೇಳಿ ಭೀಮ ಹಾಸ್ಯ ಮಾಡ್ತಾನೆ. ಆಗ ಈ ಕೃಷ್ಣ ಹೇಳ್ತಾನೆ, ನೀನು ಚಿಂತೆ ಮಾಡಬೇಡ, ಈ ಭೀಮನನ್ನು ನೀನು ದಾಸ ಮಾಡ್ಕೋಬೇಕು ಅಂದರೆ ಒಂದು ಉಪಾಯ ಹೇಳ್ಕೊಡ್ತೀನಿ ಕೇಳು ಅಂತ ಹೇಳ್ಬಿಟ್ಟು ಮುಂದುವರಿಸ್ತಾನೆ. ಭೀಮನಿಗೆ ತುಂಬ ಹಸಿವು, ಅವನಿಗೆ ತೋಳನಷ್ಟು ಹಸಿವಿರುತ್ತೆ. ಹಾಗಾಗಿ ಅವನಿಗೆ ವೃಕೋದರ ಅಂತ ಕರೀತಾರೆ. ತೋಳದ ಹೊಟ್ಟೆವನು ಅಂತಲೇ ಅವನಿಗೆ ರಾಕ್ಷಸ ಲೋಕದಲ್ಲಿ ತುಂಬ ಪ್ರಸಿದ್ಧಿ. ನೀನು ಹೊಟ್ಟೆ ತುಂಬ ಹಾಕು, ಅವನಿಗೆ ಪುಷ್ಟಿಯಾಗಿರಲಿ, ಆಮೇಲೆ ನೋಡು ಅವನು ನೀನು ಹೇಳಿದ ಹಾಗೆ ಕೇಳ್ಕೊಂಡಿರ್ತಾನೆ ಅಂತೇಳಿ ಹೇಳ್ತಾನೆ. ಆಗ ತನ್ನ ತೃಪ್ತಿಯನ್ನು ತೋರಿಸ್ಕೊತ ಭೀಮ ಅಂತಾನೆ. ತನ್ನ ವಿಶಾಲವಾದ ಉದರದ ಮೇಲೆ ಕೈ ಹಾಕಿ ಸವರ್ಕೊಂಡು, ನನಗೆ ಹೊಟ್ಟೆ ತುಂಬ ನೀನು ಕೊಟ್ಟರೆ, ಅದು ಪುಷ್ಟಿಯಾಗಿ ರುಚಿಯಾಗಿ ಕೊಟ್ಟರೆ, ನೀನು ಏನು ಅಪರಾಧ ಮಾಡಿದ್ರು ನಾನು ಅವನ್ನೆಲ್ಲ ಕ್ಷಮಿಸ್ಬಿಡ್ತೀನಿ ಅಂತೇಳಿ ಹೇಳ್ತಾನೆ. ದ್ರೌಪದಿಗೆ ಈಗ ಪೂರ್ತಿ ಆತ್ಮವಿಶ್ವಾಸ ಬಂದಿರುತ್ತೆ. ಮೊದಲಿನ ಹಾಗೆ ದೂರ ಹೇಳೋ ಹಾಗೆ ಕಣ್ಣುಗಳನ್ನು ತಿರುಗಿಸಿ ಕೃಷ್ಣನ ಕಡೆ ತಿರುಗಿ ಹೇಳ್ತಾಳೆ, ಗೋವಿಂದ, ಆರ್ಯಪುತ್ರನನ್ನು ಕೈ ಹಿಡಿದು ಎಳೆದದ್ದನ್ನು ನೀನೇ ನೋಡಿದೆಯೋ ಇಲ್ಲೋ? ಈ ವರ್ಷ ನಮ್ಮ ವ್ರತದ ಪ್ರಕಾರ ನಾನು ಹಿರಿಯ ಅಣ್ಣನ ಜೊತೆಗೆ ಇರಬೇಕು ತಾನೆ. ಇವರು ನಮ್ಮ ವ್ರತವನ್ನು ಮುರಿದು ಬಿಟ್ಟಿದ್ದಾರೆ, ನನ್ನನ್ನು ಮುಟ್ಟಿದ್ರು ನೋಡು ಅಂತೇಳಿ ಹೇಳ್ತಾಳೆ. ಆಗ ಭೀಮ ಅವಳ ಆಕ್ಷೇಪಣೆಯನ್ನೆಲ್ಲ ಒರೆಸಿ ಹಾಕ್ತಾನೆ. ನೋಡು, ಹುಚ್ಚಾಗಿ ಹರಟಬೇಡ, ನನಗೂ ಗೊತ್ತು ಈ ವ್ರತದ ಸಂಗತಿ ಎಲ್ಲ. ಮಧ್ಯಾಹ್ನದಿಂದ ಅದು ಶುರು ಆಗೋದು. ಮಧ್ಯಾಹ್ನ ಆಗೋಕ್ಕೆ ಇನ್ನೂ ಕೆಲವು ಗಳಿಗೆ ಇದೆ. ಅಲ್ಲಿವರೆಗೂ ನಿನ್ನ ಜೊತೆ ನನಗಿಷ್ಟು ಬಂದ ಹಾಗೆ ನಾನು ಇರ್ಬೋದು ಅಂತ ಹೇಳ್ದ. ಆಮೇಲೆ ಹೇಳ್ತಾನೆ, ಮಾಧ್ಯಾಹ್ನಿಕ ಸಂಧ್ಯಾವಂದನೆಯನ್ನು ಮಾಡಿದ ಮೇಲೆ ವ್ರತ ಶುರುವಾಗತ್ತೆ. ಆಮೇಲೆ 1 ವರ್ಷ ನಾನು ನಿನ್ನ ಮುಖವನ್ನು ನೋಡಿದ್ರೆ ಕೇಳು, ಮುಂದಿನ ವರ್ಷ ನೀನು ಬರಬೇಕು, ಅಷ್ಟು ಪ್ರಾಯಶ್ಚಿತ್ತ ಮಾಡ್ತೀನಿ. ನನ್ನ ಕಾಲಿಗೆ ಬಿದ್ದು ಹತ್ರೂ ನಾನು ನಿನ್ನನ್ನು ನೋಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆನಂತರ ಇನ್ನೂ ಗಂಭೀರವಾಗಿ ಹೇಳ್ತಾನೆ, ಈಗ 1 ಗಳಿಗೆ ನೀನು ಸದ್ಗೃಹಿಣಿ ಆಗು, ನಾನು ಹೇಳಿದಾಗ ಮಾಡು. ನಿನ್ನ ಈ ಗೋವಿಂದನಿಗೆ ಹೇಳು, ನಮ್ಮ ಜೊತೆ ಅವನು ಹಸ್ತಿನಾಪುರಕ್ಕೆ ಬರಲಿ ಅಂತೇಳಿ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಭೀಮ ಸ್ವಲ್ಪ ಯೋಚನೆ ಮಾಡಪ್ಪ, ನಾನು ಅಲ್ಲಿ ಬಂದು ಏನು ಮಾಡಬೇಕು, ಏನು ಪ್ರಯೋಜನ? ದುರ್ಯೋಧನನ ಜೊತೆಗೆ ನಿಮ್ಮ ತೊಡಕನ್ನು ನೀವೇ ಸರಿಪಡಿಸ್ಕೋಬೇಕು. ಜೊತೆಗೆ ತಾತ ಭೀಷ್ಮರು ಮತ್ತು ಪರಮ ಪೂಜ್ಯ ಪಿತಾಮಹಿ ಅನ್ನಿಸ್ಕೊಂಡಿರೋ ಸತ್ಯವತಿ ಕೂಡ ಅಲ್ಲಿ ಇರ್ತಾರೆ, ಅವರೆಲ್ಲರೂ ನಿಮ್ಮ ಕಡೆನೇ ಇದ್ದಾರೆ. ಇನ್ನು ನಾನಲ್ಲಿ ಬಂದು ಮಾಡೋದೇನು ಅಂತ ಹೇಳ್ತಾನೆ. ಆಗ ಭೀಮ ಹೇಳ್ತಾನೆ, ಯಾರು ನನ್ನ ಕಡೆ ಇದ್ದರೆ ನನಗೇನು, ಈ ಲೋಕದಲ್ಲಿ ನನ್ನ ಸಮ ಯಾರೂ ಇಲ್ಲ. ನೋಡು, ಕುರುವಂಶದ ರಾಜಕುಮಾರರು ಅಂತ ನಾವು ಹಸ್ತಿನಾಪುರಕ್ಕೆ ಹೋಗೋದು ಬೇಡ. ನಾವು ಪಾಂಡುಪುತ್ರರ ಹಾಗೆ, ಅಂದರೆ ಈ ವಾಸುದೇವ ಬದುಕಿಸಿ ತಂದಿರೋ ಪಾಂಡವ್ರ ಥರ ನಾವು ಹೋಗಬೇಕು. ಹಾಗಾಗಿ ನೀನು ನಮ್ಮ ಜೊತೆಗೆ ಬರಲೇಬೇಕು ಅಂತ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನೋಡು, ನಿಮ್ಮ ಅಣ್ಣನ ಕೇಳಿದ್ಯಾ ನೀನು? ನಾನು ನಿಮ್ಮ ಜೊತೆಗೆ ಬಂದರೆ ಎಂಥ ಅವಿವೇಕ ಅನ್ನೋದು ಅವನಿಗೆ ಅರ್ಥ ಆಗುತ್ತೆ, ನಿನಗೆ ಅರ್ಥ ಆಗ್ತಿಲ್ಲ ಅಂತೇಳಿ ಹೇಳ್ತಾನೆ. ಆಗ ಭೀಮ ಹೇಳ್ತಾನೆ, ನಮಗೆ 4 ಜನಕ್ಕೆ ಅವನು ಬಿಟ್ಟಿದ್ದಾನೆ, ನೀನು ನಮ್ಮ ಜೊತೆ ಬರಬೇಕು ಅಂತ ನಾವೆಲ್ಲರೂ ತೀರ್ಮಾನ ಮಾಡಿಬಿಟ್ಟಿದ್ದೀವಿ. ಅಮ್ಮನೂ ಹಾಗೆ ಹೇಳಿದ್ಲು. ಇನ್ನು ಕುಟುಂಬದ ಜನರಲ್ಲಿ ಉಳ್ಕೊಂಡಿರೋಳು ಈ ದ್ರೌಪದಿ ಒಬ್ಬಳು, ಅವಳು ಇಲ್ಲೇ ಇದ್ದಾಳೆ, ಅವಳನ್ನೇ ಕೇಳು ಅಂತ ಹೇಳ್ಬಿಟ್ಟು ಅವಳ ಕಡೆ ತೆಗ್ಬಿಟ್ಟು, ನೋಡು, ನಮ್ಮ ಜೊತೆಗೆ ಬರಬೇಕು ಅಂತ ಇವನಿಗೆ ಹೇಳು. ನೀನು ಹೇಳ್ದಿದ್ರೆ ಮುಂದಿನ ವರ್ಷ ನಿನ್ನ ಮೂಳೆ ಮುರಿತೀನಿ ಅಂತ ಮೃದುವಾಗಿ ದಂಡಿಸ್ತಾನೆ ಅವಳನ್ನ. ಆಗ ಕೃಷ್ಣನ ಕಡೆಗೆ ತಿರುಗ್ತಾನೆ ಭೀಮ. ಆಮೇಲೆ ಹೇಳ್ತಾನೆ, ಯಾಕೆ ನಗ್ತಾ ಇದೆಯಾ ನೀನು ಕಲ್ಲೆದೆಯ ಗೊಲ್ಲ ನೀನು. ದ್ರೌಪದಿಯನ್ನು ದುರ್ಯೋಧನ ಮತ್ತು ಅವನ ತಮ್ಮಂದರು ಶಕುನಿ, ಕರ್ಣ, ಅಶ್ವತ್ಥಾಮ ಇವ್ರಿಗೆ ಅನುಗ್ರಹ ಮಾಡಬೇಕು. ಅವಳಿಗೆ ಅವರೆಲ್ಲ ಅನುಗ್ರಹ ಮಾಡಬೇಕಾ? ಏನು ಬೇಡ. ಅವರೆಲ್ಲರೂ ಒಬ್ರಿಗಿಂತ ಒಬ್ಬರು ದುಷ್ಟರು. ಪಾಪ ಈ ಹೆಂಗಸನ್ನು ನೀನು ಹೀಗೆ ಕೈ ಬಿಡ್ಬೋದಾ? ಇವರಪ್ಪಂಗೆ ಹೇಳಿಬಿಟ್ಟು ನೀನು ಸ್ವಯಂವರ ಮಾಡಿಸ್ದೆ, ನಮ್ಮನ್ನು ರಾಕ್ಷಸ ವೃತ್ತದಿಂದ ಹುಡುಕಿ ಕರ್ಕೊಂಡು ಬಂದೆ, ಇವಳನ್ನು ನಮ್ಮ ತಲೆ ಮೇಲೆ ಕಟ್ಟಿದೆ. ಈಗ ಅವಳು ಒಬ್ಬಳನ್ನೇ ಬಿಟ್ಟು ಹಸ್ತಿನಾಪುರದಲ್ಲಿ ಹೆಂಗೆ ಹೋಗ್ತೀಯ ನೀನು ಅವಳ ಜೊತೆಗೆ ಇರಲೇಬೇಕು ಅಂತೇಳ್ಬಿಟ್ಟು ಭೀಮ
ಆಣತಿ ಕೊಡ್ತಾನೆ ಕೃಷ್ಣನಿಗೆ. ಆಮೇಲೆ ದ್ರೌಪದಿ ಕಡೆಗೂ ಕೂಡ ತಿರುಗ್ತಾನೆ. ನೋಡು, ನೀನೇನು ಮಾಡಬೇಕು ಅಂದರೆ ಸುಮ್ಮನೆ ಇಲ್ಲಿ ಕೂತು ನನ್ನ ಮುಖ ನೋಡೋದು ನಗೋದು ಮಾಡಬೇಡ, ಅವನ ಹತ್ರ ಹೋಗು, ನೀನು ನಮ್ಮ ಜೊತೆ ಬರಲೇಬೇಕು ಅಂತ ಹೇಳು, ಸ್ವಲ್ಪ ಕಣ್ಣೀರು ಸುರಿಸು, ಬಿಕ್ಕಿ ಬಿಕ್ಕಿ ಅಳೋ ಹೆಂಗಸನ್ನು ಕಂಡ್ರೆ ಅವ್ನ ಮನಸ್ಸು ಕರಗತ್ತೆ ಅಂತ ಹೇಳ್ಬಿಟ್ಟು ಕೃಷ್ಣನ ಎದುರಿಗೇನೆ ದ್ರೌಪದಿಗೆ ಹೇಳ್ಕೊಡ್ತಾನೆ. ಆಗ ಕೃಷ್ಣ ಮತ್ತೆ ಹೇಳ್ತಾನೆ, ಭೀಮ ಇಲ್ಲಿ ಕೇಳು, ಹಸ್ತಿನಾಪುರಕ್ಕೆ ನಾನು ಬಂದರೆ ಜನ ಏನು ಮಾಡ್ತಾರೆ ಗೊತ್ತಾ, ನಿಮ್ಮನ್ನು ಬಿಟ್ಬಿಡ್ತಾರೆ, ನನ್ನ ಹಿಂದೆ ಬರ್ತಾರೆ, ನಾನು ಹೋದ ಕಡೆಗೆ ಅವ್ರು ಬರ್ತಾರೆ. ಈಗ ನೀವು 5 ಜನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಬೇಕೇ ವಿನಾ ನನ್ನ ಹಿಂದೆ ಅವರು ಬರೋದಲ್ಲ. ನೀವು ಅದನ್ನು ಕಳ್ಕೋಬಾರ್ದು ಅಂತ ನನ್ನ ಆಸೆ, ಅದಕ್ಕೋಸ್ಕರ ನಾನು ಬರಲ್ಲ ಅಂತ ಹೇಳ್ತಾ ಇದ್ದೀನಿ ಅಂಥೇಳಿ ಕೃಷ್ಣ ಹೇಳ್ತಾನೆ. ಆಗ ಭೀಮ ಹೇಳ್ತಾನೆ, ನೋಡು, ನನ್ನನ್ನು ನಾನು ನೋಡ್ಕೊಳ್ಬಲ್ಲೆ, ಬೇಕಾದರೆ ದುರ್ಯೋಧನನನ್ನು ಕೂಡ ಸೊಂಡ್ಲಿಂದ ಎತ್ತಿ ಕುಕ್ಕು ಅಂತ ಹೇಳ್ಬಿಟ್ಟು ನನ್ನ ಆನೆಗೆ ಹೇಳಬಲ್ಲೆ, ಆದರೆ ಅದೆಲ್ಲ ಆಗೋದಿಲ್ಲ. ನೀನು ಏನು ಮಾಡಬೇಕು ಅಂದರೆ ನಾವು ಎಲ್ಲಿರ್ತೀವೋ ನೀನಲ್ಲಿ ಇರಬೇಕಷ್ಟೆ, ಹೆಚ್ಚು ಮಾತಾಡಬೇಡ ಅಂತ ಮತ್ತೆ ಅಪ್ಪಣೆ ಕೊಡ್ತಾನೆ. ಆಗ ಎಲ್ಲಿ ಕೃಷ್ಣನೋ ಅಲ್ಲಿ ನಾವು ಅಂತ ನೀವು ಹೇಳಬೇಕು ಅಂತ ದ್ರೌಪದಿ ತಿದ್ದುತ್ತಾಳೆ. ಆಗ ಭೀಮ ಅವಳು ಬೆನ್ನಿಗೆ ಗುದ್ದುತ್ತಾನೆ, ನೋಡು ಎಲ್ಲ ಒಂದೇ, ನೀನೇ ತಪ್ಪಾಗಿ ಹೇಳ್ತಾ ಇರೋದು, ಅವನಿರೋ ಕಡೆ ನಾವಿರೋದಲ್ಲ, ನಾವಿರೋ ಕಡೆ ಅವನಿರಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಜೋರು ಮಾಡ್ತಾನೆ. ಆಮೇಲೆ ದ್ರೌಪದಿ ಕಡೆಗೆ ನೋಡ್ತಾನೆ. ಆಗ ಬೇಡ ನೀನು ನನ್ನ ಕಡೆ ನೋಡಬೇಡ, ಹಾಗೆ ನಾನು ಇನ್ನೂ ಮಾಧ್ಯಾಹ್ನಿಕವನ್ನು ಮಾಡಿ ಮುಗಿಸಿಲ್ಲ ಅಂದರೆ ನನ್ನ ಕಡೆ ನೋಡಬೇಡ ಅನ್ನೋ ಹಾಗೆ ಅವಳು ಹೇಳ್ತಾಳೆ. ಆಮೇಲೆ ಕೃಷ್ಣನ ಕಡೆ ತಿರುಗಿ ಹೇಳ್ತಾನೆ, ಕೃಷ್ಣ ನಿನಗೀಗ ಗೊತ್ತಾಯ್ತಾ, ಅವಳು ತುಂಬ ವಿಧೇಯಳಾದ ಹೆಂಡತಿ, ನೀನೇನಾದರೂ ಈಗ ಬರಲ್ಲ ಅಂತ ಹೇಳಿಬಿಟ್ರೆ ಅವಳು ಹತ್ತು ಬಿಡ್ತಾಳೆ, ನಾನು ಅವಳು ಅಂತ ಹೇಳ್ತೀನಿ ಅವಳಿಗೆ ಅಂತ ಹೇಳ್ಬಿಟ್ಟು ಮತ್ತೆ ಹಾಸ್ಯ ಮಾಡೋಕ್ಕೆ ಶುರು ಮಾಡ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಹಾಗಾದರೆ ನೀವಿಬ್ಬರು ನನ್ನನ್ನು ಹಸ್ತಿನಾಪುರಕ್ಕೆ ಕರ್ಕೊಂಡು ಹೋಗಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀರಾ ಅಂತ. ಭೀಮ ಹೇಳ್ತಾನೆ, ಹೌದು, ನನ್ನ ಮಾತು ಕೇಳಿ ನೀನು ಸುಮ್ಮನೆ ಬಂದರೆ ಪರವಾಗಿಲ್ಲ, ಇಲ್ಲ ಅಂದರೆ ಕೈ ಕಾಲು ಕಟ್ಟಿ ಹೆಗಲ ಮೇಲೆ ಹೊತ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಹೇಳ್ತಾನೆ. ಒಂದು ಗಳಿಗೆ ಅವರಿಬ್ಬರ ಕಡೆಗೂ ಕೃಷ್ಣ ನೋಡ್ತಾನೆ, ಎಷ್ಟು ಭಕ್ತಿ ಎಷ್ಟು ಪ್ರೀತಿ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅನಿಸುತ್ತೆ. ಭೀಮ, ನೀನಿದ್ದಲ್ಲಿ ನಾನು ಇರ್ತೀನಿ ಅಂತೇಳಿ ಹೇಳ್ತಾನೆ. ಆಗ ದ್ರೌಪದಿ ಕಡೆ ನೋಡಿ ಭೀಮ ಗೆಲುವಿನ ನಗೆಯನ್ನು ನಗ್ತಾನೆ. ನೋಡು, ನನ್ನ ತಮ್ಮ ಇದ್ದಂಗೆ ಇವನು ಅಂತ ಹೇಳಿಲ್ವಾ, ನನಗೆ ಇವನು ತುಂಬ ಹೆದರ್ಕೊಳ್ತಾನೆ, ನಾನು ಈಗ ಅನ್ನಲ್ಲ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತೀನಿ ಅಂತ, ಅದಕ್ಕೆ ಭಯ ಆಗ್ಬಿಡ್ತವನು, ಒಪ್ಕೊಂಡ್ಬಿಟ್ಟ ಅಂತೇಳಿ ಹೇಳ್ತಾನೆ. ಆಗ ಕೃಷ್ಣ ಸಂತೋಷದಿಂದ ಹೇಳ್ತಾನೆ, ಆಯ್ತಪ್ಪ, ಆದರೆ ನೀನು ನನಗೆ ಇನ್ನೊಂದು ಸಹಾಯ ಮಾಡಬೇಕು, ಏನು ಅಂದರೆ ನಮ್ಮ ಅಣ್ಣ ಬರ್ತಾನೆ ಕೇಳು, ನಮ್ಮ ಅಣ್ಣ ಬರೋದಾದರೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು. ಆಗ ಭೀಮ, ಅಯ್ಯೋ ಬರ್ತಾನೆ, ಅವನು ಬರದೆ ಏನು ಅಂಥೇಳಿ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನೋಡು, ಅಣ್ಣನ ಒಪ್ಕೊಂಡ್ರೆ ಅತಿಥಿಗಳಿಗೆ ಮಿಕ್ಕವ್ರಿಗೆಲ್ಲರಿಗೂ ಮನೆಗಳಿಗೆ ಹೋಗೋಕ್ಕೆ ಹೇಳು, ಎಲ್ಲರೂ ನಮ್ಮ ಜೊತೆಗೆ ಬರಲಿ ಅಂಥೇಳಿ ಹೇಳ್ತಾನೆ. ಆಯಿತು, ಆದರೆ ಮೊದಲು ಹೋಗ್ಬಿಟ್ಟು ದ್ರುಪದ ರಾಜನ ಮಾತಾಡ್ಸ್ಕೊಂಡು ಬರ್ತೀನಿ, ಅಂದರೆ ನಮ್ಮ ಮಾವನ ಮಾತಾಡ್ಸ್ಕೊಂಡು ಬರ್ತೀನಿ, ಯಾಕೆಂದರೆ ಆಗ ಮಾತಾಡ್ಸಿದ್ರೇ ಈ ಹೆಂಡತಿಗೆ ಖುಷಿ ಆಗೋದು ಅಂಥೇಳಿ ಹೇಳ್ತಾನೆ. ಆಮೇಲೆ ಕೃಷ್ಣ ಹೇಳ್ತಾನೆ, ನೋಡು, ಇನ್ನೊಂದು ಮಾತು, ಹಸ್ತಿನಾಪುರದ ದಾರಿಯಲ್ಲಿ ನನ್ನನ್ನು ನೋಡೋಕ್ಕೆ ಅಂತ 1000 ಜನ ಕಾಯ್ಕೊಂಡಿರ್ತಾರೆ, ಸಾತ್ಯಕಿಗೂ ಮತ್ತು ಮಣಿಮಾನ್ಗೂ ಹೇಳು, ಅವರು ಮೊದಲೇ ಹೋಗ್ಬಿಟ್ಟು ನಾನು ಬರ್ತಾ ಇದ್ದೀನಿ ಅಂತ ಜನರಿಗೆ ತಿಳಿಸ್ಲಿ, ಏಕೆಂದರೆ ಇವರುಗಳು ಕಾಯ್ತಾ ಇರ್ತಾರೆ ನಾನು ಬರೋದನ್ನು. ಆಗ ನನಗೇನು ಅನಿಸುತ್ತೆ ಅಂದರೆ ಅವರ ಜೀವನದಲ್ಲಿ ನಾನು ಒಂದು ಸ್ವಲ್ಪ ಸಂತೋಷವನ್ನು ಕೊಡ್ತಾ ಇದ್ದೀನಿ ಅಂತ ನನಗೂ ಅನಿಸುತ್ತೆ. ಇಲ್ಲಿದ್ದರೆ ನಾನು ಬರೀ ದನ ಕಾಯೋನಾಗಿ ಬದುಕಬೇಕಾಗಿತ್ತು, ಆ ಜನರ ಪ್ರೀತಿ ವಿಶ್ವಾಸಕ್ಕೆ ನಾನು ಏನು ಕೊಡೋಕ್ಕೆ ಸಾಧ್ಯ, ಹಾಗಾಗಿ ನೀನು ಅವ್ರಿಗೆ ಮೊದಲೇ ತಿಳಿಸೋಕ್ಕೆ ಹೇಳು ಅಂತ ಹೇಳಿಬಿಟ್ಟು ಭೀಮನಿಗೆ ಕೃಷ್ಣ ಆಣತಿ ಕೊಡ್ತಾನೆ. ಸದ್ಯಕ್ಕೆ ಕಥೆ